ಶುಭೋದಯ, ಗುಡ್ ಮಾರ್ನಿಂಗ್. ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ ಆನ್ ದಿ ವೇ. ಆ್ಯಕ್ಚುಲಾಗಿ 900 ಕಿಲೋಮೀಟರ್ಸ್ ಬಂದಿದ್ದೀವಿ. ಎಲ್ಲಿಂದ ಅಂತಂದರೆ ಅಯೋಧ್ಯೆಯಿಂದ. ಇನ್ನೂ ಸ್ಟಿಲ್ 500 ಕಿಲೋಮೀಟರ್ಸ್ ನಾವು ಮುಂದಕ್ಕೆ ಹೋಗಬೇಕು. ಬರೀ ಜರ್ನಿ, ನೈಟೆಲ್ಲ ಸರಿ ನಿದ್ದೆ ಇಲ್ಲ, ಏನಿಲ್ಲ. ನಮ್ಮ ಡ್ರೈವರ್ ಅಂತೂ ಸಾರಥಿ ಚೆನ್ನಾಗಿ ಚಚ್ಚಾಕ್ಬಿಟ್ಟಿದ್ದಾರೆ. ಇಟ್ಟಿನ ಅಷ್ಟು ಫಾಸ್ಟಾಗಿ ಓಡಿಸಿ 900 ಕಿಲೋಮೀಟರ್ ಬಂದಿದ್ದಾರೆ. ಇವಾಗ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀವಿ ನಾವು ದಿನ. ಹಾಗೆ ವಾಶ್ರೂಮ್ಸ್ಗೆ ಹೋಗ್ಬಿಟ್ಟು ಇಲ್ಲೇ ತಿಂಡಿ ರೆಡಿ ಮಾಡೋಣ ಅಂತಿದ್ದಾರೆ. ಉಪ್ಪಿಟ್ಟು ಮಾಡ್ತಾರಂತೆ, ತಿನ್ಕೊಂಡು ಮತ್ತೆ ಜರ್ನಿ ಶುರು ಆಗ್ತದೆ. ಸೊ ಏನೇನಾಗುತ್ತೆ ಶಿರ್ಡಿ ಅದೆಲ್ಲ ಬೈ ಗೈಸ್. ಇವತ್ತು ವಿಡಿಯೋ ಏನೂ ಇಲ್ಲ, ಯಾಕಂದರೆ ಬರೀ ಜರ್ನಿ ಆಗಿದೆ. ಎಲ್ಲರಿಗೂ ಹುಷಾರೆಲ್ಲ ಫ್ಲೈಟ್ ಹಾಕ್ತಿದ್ದೀವಿ. ಸೊ ಎಲ್ಲ ಊಟಕ್ಕೆ ಅಂತ ಹಾಕಿದ್ದೀವಿ. ಎಲ್ಲ ಊಟ ಮಾಡಿ ಹೊಡ್ತೀವಿ. ನಾಟ್ ಟೊಮೆಟೊ ಗೊಜ್ಜು. ಬೋರ್ ಆಗ್ತಿತ್ತು. ಸೊ ಹಾಗಾಗಿ ನನ್ನ ಫೇವ್ರೆಟ್ ಹೀರೋ ಬಾಸ್ ವಿಷ್ಣುವರ್ಧನ್ ಅವರ ಒಂದು ಮೂವಿನ ನೋಡಿಕೊಂಡು ನಾವು ಟೈಮ್ ಪಾಸ್ ಮಾಡಿದ್ವಿ. ಫ್ರೂಟಿ ಇಟ್ಕೊಂಡ್ರೆ ಅಲ್ಲ, ನೀರನ್ನು ಅಡ್ಡಾಡಿಸಿ ಮಗನಿಗೋಸ್ಕರ ಅದೇ ಒಂದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತಿದ್ದಾಳೆ. ಇಲ್ಲಿ ಟಿ ಸ್ಟಾಪ್ ಕೊಟ್ಟಿದೆ. ಇಲ್ಲೇನಾದ್ರು ತಿನ್ನೋಕೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಫುಲ್ ಜರ್ನಿ ಮಾಡಿ ಸಾಕಾಗಿದೆ. ಸೊ ಇಟ್ ಈಸ್ 11:30 ಬಂದು ಶಿರ್ಡಿ ರೀಚ್ ಆಗಿ 12 o'clock ರೂಮ್ನ ಮಾಡಿದ್ದಾರೆ. ಸೊ ರೂಮ್ ಮತ್ತೆ ಹೋಗ್ತಾ ಇದ್ದೀವಿ. ಶಿರ್ಡಿ ಒಂದು ಇಲ್ಲಿ ಹಾಲ್ಟ್ ಆದ್ವಿ. ರೂಮ್ ಫುಲ್ ಮಾಡ್ಕೊಂಡು ರೂಮು ಬರೀ 2,500 rupees ಅಷ್ಟೇ. 3 ರೂಮಿಂದ ನಾವು ಕೊಟ್ಟಿದ್ದು. ಆ್ಯಂಡ್ 6 ಗಂಟೆಗೆ ದರ್ಶನ ಅಂತೆ. 4 ಗಂಟೆಯಿಂದ ಕ್ಯೂ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2:30 ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಮೇ ಬಿ ಫೋನ್ ಅಲೋ ಇರಲ್ಲ ಅನಿಸುತ್ತೆ. ತೊಗೊಂಡೋಗಿ ಎಲ್ಲರೂ ಲಾಕರಲ್ಲಿ ಇಟ್ಟರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದರೆ ಇಷ್ಟೇ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನೋಡಬೇಕು. ಬಿಕಾಸ್ ಇಲ್ಲೂ ಕ್ಯೂ ಮೂವ್ ಆಗ್ತಿರುತ್ತಂತೆ, ಇನ್ನೂ ನಿಂತ್ಕೊಳ್ಳೋದಂದರೆ. ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ. ಅದು ಒಂದಲ್ಲೇ ಪರಿಸ್ಥಿತಿ ಗೊತ್ತಾಗೋದು. ಅದನ್ನು ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ ಅಂತಾಗಿಲ್ಲ ಅಷ್ಟೇ. ಮುಂದೆ ಏನಾಗುತ್ತೆ ಕಂಟಿನ್ಯೂ. ಇಲ್ಲಿ ಫೋನೇನು ಅಲೋ ಇರಲಿಲ್ಲ, ಅದಕ್ಕೆ ಏನು ವಿಡಿಯೋ ಮಾಡಲಿಲ್ಲ. ನಾವು ಆ್ಯಕ್ಚುಲಿ 4:45 ಅಲ್ಲಿ ಕುತ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಫೆಸಿಲಿಟಿ ಮತ್ತೆ ಸಕ್ಕತ್ತಾಗಿದೆ. ನಿಂತ್ಕೊಂಡು ಎಲ್ಲೂ ವೆಯ್ಟ್ ಮಾಡೋಂಗಿಲ್ಲ, ಎಲ್ಲ ಕುತ್ಕೊಂಡು ನೀಟಾಗೆಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಆ್ಯಂಡ್ ಇವನ್ ನೀರು ಕುಡಿಯೋದಕ್ಕೂ ಅಷ್ಟೇ, ವಾಶ್ರೂಮ್ಗೂ ಅಷ್ಟೇ. ಅಕಸ್ಮಾತ್ ಜಾಸ್ತಿ ಜನ ಇದ್ರು ಅಂತಂದರೆ ಅಲ್ಲೆಲ್ಲ ವಾಶ್ರೂಮ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು 4:45 ಕುತ್ಕೊಂಡಿದ್ದು ನಮಗೆ 7ಗೆಲ್ಲ ಆರಾಮಾಗಿ ದರ್ಶನ ಆಯಿತು. 6:45 7ಗೆಲ್ಲ ಮುಗಿದಿತ್ತು. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಒಂದು ಇವಾಗ ಟಿಟಿನಲ್ಲಿ ಕುತ್ಕೊಂಡಿದ್ದೀವಿ. ತಿಂಡಿ ತಿಂದು ನೆಕ್ಸ್ಟ್ ಗೊತ್ತಿಲ್ಲ ಎಲ್ಲಿ ಹೋಗಬೇಕು, ಇಲ್ಲ ಸಿಂಗಾಪುರ್ಗೆ ಹೋಗೋದೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅದನ್ನು ಕವರ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ಓಕೆ, ಮತ್ತೆ ಸಿಗ್ತೀವಿ. ಬೈ. ನಾವು 9:35 9:35 ಆಗಿದೆ. ಶನಿ ಸಿಂಗಾಪುರ್ಗೆ ಬಂದಿದ್ದೀವಿ. ಅಲ್ಲಿ 7:45 ಬಿಟ್ವಿ. ಅಲ್ಲಿಂದ 70 ಕಿಲೋಮೀಟರ್ಸು. ಇಲ್ಲಿ ಫಸ್ಟ್ ಟೈಮ್ ನಾನು ಶನಿ ಸಿಂಗಾಪುರ ನೋಡ್ತಿರೋದು, ನೋಡೋಕೆ ಬಂದಿರೋದು ಕೂಡ. ಇಲ್ಲಿ ಪೂಜಾ ಐಟಮ್ಸ್ ಆ್ಯಂಡ್ ಎಣ್ಣೆ ಆಗ್ತದೆ ಅಂತ, ಅದಕ್ಕೆ ಎಣ್ಣೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಂಟ್ರಿ ಇಲ್ಲಿ ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ. ಇವರೆಲ್ಲ ಫೋಟೋ ತೆಗೆಸ್ಕೊಳಕ್ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಎಕ್ಕದಲೆ ಮತ್ತೆ ಬಟ್ಟೆನ ಹಿಂಗೆ ಹಾಕ್ತಾರೆ. ಏನಾದರೂ ಹರಕೆ ಇರೋರು, ದೋಷ ಇರೋರೆಲ್ಲ ಐಟಮ್ಸ್ ಎಲ್ಲ ಒಳಗಡೆ ಬಿಡಲ್ಲ, ಎಲ್ಲ ಇಲ್ಲೇ ಎಲ್ಲ ಆಯಿಲ್ ಹಾಕ್ತಿದ್ದಾರೆ. ಫೋಟೋ ಶೂಟ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಹುಂಡಿ ನೋಡಿ ಎಷ್ಟು ದಪ್ಪಗಿದೆ. ನಿಮಗೂ ಶನ್ಮಾತ್ಮಂಗೆ ಡೊನೇಟ್ ಮಾಡಬೇಕು ಅಂತಿದ್ರೆ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿ. ಫೋಟೋಗ್ರಫಿ ಕ್ರಿಯೇಟಿವಿಟಿ ನೋಡಿ. ನಾವು ಇದ್ದೀವಿ ಅದು ಪರ್ಚೇಸ್ ಮಾಡೋಣ ಬ್ಯಾಗ್ನ ಅಂತೇಳಿ ಬಂದಿದ್ದೀವಿ. ನೋಡ, ಈ ಬ್ಯಾಗ್ನ ನಾನು ಇಷ್ಟಪಟ್ಟು ಕೈ ಹಾಕಿದೆ. ನಮ್ಮ ಅಕ್ಕ ಎತ್ಕೊಂಡ್ಬಿಟ್ಲು. ಗಾಯ್ಸ್ ಏನು ಮಾಡೋಕ್ಕಾಗಲ್ಲ, ಕೊಡ್ತಿದ್ದೀನಿ. ಬಟ್ ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್. ಮದುವೆ ನಾನು ಇಷ್ಟಪಡ್ತೀನಿ, ಕಿತ್ಕೊಂಡು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಈಗಲೂ ಹೇಳ್ತಾ ಇದ್ದೀನಲ್ಲ ತಗೋಬೇಕಾದ್ರೆ ಅಂತ. ನನಗೆ ಬೇರೆಯವ್ರು ಭಿಕ್ಷೆ ಬೇಡ ಗೈಸ್. ನೀನು ಮದುವೆ ನೀವು ಹುಟ್ಟಿರ್ತೀರ ನನ್ನ ಭಿಕ್ಷೆ ಎಂಥದ್ದು ಇಲ್ಲ. ನಾನೇ ಫಸ್ಟ್ ಕೈ ಹಾಕಿದ್ದು ತಿಂಡಿಗೆ ಹಾಕಿದ್ದೀವಿ ಗೈಸ್.
ಮಸಾಲೆ ದೋಸೆ ಎಷ್ಟು ಉದ್ದ ಇದೆ ನೋಡಿ. ಕ್ಯೂಟಾಗಿದ್ದೋ ತಗೊಳ್ಳೋಣ ಅಂದ್ಕೊಂಡ್ರೆ ಕಾಸ್ಟ್ಲಿ. ಸೊ ವಿಡಿಯೋ ತೊಗೊಂಡಂಗೆ ವಾಪಸ್ಸಿಗೆ ರೌಂಡ್ ನಿದ್ದೆ ಮಾಡಿದ್ದು ನಮಗೆ ಹೊಟ್ಟೆ ಹಸಿತು. ಸೊ ನಾವು ಬಿಜಾಪುರದ ಬೆಣ್ಣೆ ದೋಸೆ ಕಾರ್ನರ್ಗೆ ಬಂದು ಗಾಡಿ ಹಾಕೊಂಡು ಎಲ್ಲ ಚೆನ್ನಾಗಿ ತಿಂದು ಬಾರಿಸಿದ್ವಿ. ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮಜ್ಜಿಗೆ ಕುಡಿತೀವಿ. ಫಸ್ಟ್ ನಮ್ಮ ಚಿಮ್ಮಿ ಕುಡಿತಾರಲ್ಲಮ್ಮ. ನಾವು ಕೂಡಲ ಸಂಗಮಕ್ಕೆ ಬಂದು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಿದ್ದೀವಿ. ಚಿಮ್ಮಿನ ಮುಂದೆ ಬಿಟ್ಟು ಇವರೆಲ್ಲರೂ ಪಾಪ ಪರ್ಫಾರ್ಮೆನ್ಸ್ ನೋಡ್ತಿದ್ದಾರೆ ಕೂತ್ಕೊಂಡು. ನಮ್ಮ ಚಿಮ್ಮಿದು ಅದು ಕುಣಿತಾ ಐತೆ ಸುಮ್ಮನೆ ಸುಮ್ಮನೆ. ಡೋಂಟ್ ವೆರಿ ಬೇಬಿ ಡ್ಯಾನ್ಸ್ ಮಾಡಪ್ಪ ಹೋಗ್ಲಿ. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಡ್ಯಾನ್ಸ್ ಮಾಡು. ಮತ್ತೆ ನಾವು ಎಲ್ಲಿ ಶುರು ಮಾಡಿದ್ವೋ ನಮ್ಮ ಜರ್ನಿನ ಅಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಮತ್ತೆ ಕೂಡಲ ಸಂಗಮದಿಂದ ಬಂದುಬಿಟ್ಟು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಿದ್ದೀವಿ. ಇವಾಗಲೇ ಟೈಮ್ 8:30 ಆಗಿದೆ. ಸೊ ಇನ್ನೇನು ಇರಲ್ಲ, ಇವತ್ತೆಲ್ಲ ಬರೀ ಜರ್ನಿನೇ ಇರುತ್ತೆ. ಹಾಗಾಗಿ ತೋರಿಸೋವಂಥದ್ದು ಯಾವ ಪ್ಲೇಸಸ್ ಇಲ್ಲ. ಮನೆಗೆ ಹೋಗೋಷ್ಟರಲ್ಲಿ ಹೋಗಿ 2:30 ಆರ್ 2 o'clock ಆಗಿರುತ್ತೆ ಅಂತ ಅನ್ಕೋತೀವಿ. ಹೋಗಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಫೈನಲಿ 3:30 ನಮ್ಮ ತುಮಕೂರಿಗೆ ಬಂದಿದ್ದೀವಿ. ಆ ತುಮಕೂರು ಗಾಳಿನೇ ಗಾಳಿ, ಎಂಥ ಫೀಲ್ ಅಂತ. ಜೈ ಬಜರಂಗಿ. ಫುಲ್ಲು ಜಾಲಿ ಆಗಿತ್ತು. ಬಟ್ ಕಾಸೆಲ್ಲ ಫುಲ್ ಖಾಲಿ. ಫೈನಲಿ ನಾವು ಮನೆ ರೀಚ್ ಆಗಿದ್ದೀವಿ 4 ಕಾಲಿಗೆ. ನಮ್ಗನ್ಸಿದ್ದು ಇಷ್ಟೇ, ಬಾಳಿನ ಬೆನ್ನು ಹತ್ತಿ 106 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂಡಿ ನಮಗೆ ಮೇಲು ಅಂತ. ಫೈನಲಿ ತುಮಕೂರಿನ ಗಾಳಿನ ಕುಡಿದ ಮೇಲೆ ಸಮಾಧಾನ ಆಯಿತು. ಎಸ್, ಫೈನಲಿ ವಿ ರೀಚ್ ಅವರ್ ಮನೆ ತುಮಕೂರು. ಐ ಹೋಪ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನನಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಿದಾರಲ್ಲ. ನಾನು ನೋಡಿದ್ದನ್ನು ನಿಮಗೆ ತೋರಿಸ್ಬೇಕಂದ್ರೆ ಒಂದು ಸಣ್ಣ ಪ್ರಯತ್ನ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.